ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಗೌರಿ. ಮಾಡುವ ನಮಸ್ಕಾರಗಳು. ಈರುಳ್ಳಿ ಬಜ್ಜಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈರುಳ್ಳಿ ಬಜ್ಜಿ ಮಾಡ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ಕಲ್ಸ್ಕೊತಿದ್ದೀನಿ ರೀ. ಫಸ್ಟ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ರೀ, ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ರೀ, ಹಿಟ್ಟು ರೀ ಒಂದು ಬೋಲು ಹಸೆ ಹಿಟ್ಟು ರೀ. ಮಿರ್ಚಿಗೆ ಬಜ್ಜಿಗೆ ಹೊಂದ ಹಿಟ್ಟ ಬರ್ತದ್ರಿ. ಉಪ್ಪು ರೀ ಹೆಂಗೆ ಕಲ್ಸ್ಕೊಳ್ಳೋಣ ರೀ ನೋಡೋಣ ರೀ. ಇವಾಗ ಹಸಿ ಮೆಣಸಿನ್ಕಾಯಿ ರೀ, ಈರುಳ್ಳಿ ರೀ. ಬಜ್ಜಿ ಮಾಡ್ಕೊಳ್ಳಿಕ್ಕೆ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೋತೀವಿ ರೀ. ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ರೀ. ಸ್ವಲ್ಪ ಒಂದು ಅರ್ಧ ಸ್ಪೂನ್ಕಿನ್ನೂ ಇನ್ನೂ ಕಡಿಮೆನೇ ರೀ ಸೋಡಾ ಪುಡಿ ಹಾಕೋತಿದ್ದೀನಿ ರೀ. ಭಾಳ ಸೋಡಾ ಪುಡಿ ಆದ್ರೆ ತಿನ್ನಂಗೆ ಅನ್ಸಂಗಿಲ್ಲ ರೀ. ನೀವು ಭಾಳ ನೀರಡಿಕೆ ಆಗ್ಲಿಕ್ಕತ್ತ ಚಲೋನು ಅಲ್ರಿ. ಅದು ಸ್ವಲ್ಪ ಉಬ್ಬು ಬೇಕನ್ನೋದಕ್ಕೆ ಸ್ವಲ್ಪ ಹಾಕ್ಬೇಕ್ರಿ ಸೋಡಾ ಪುಡಿ ರೀ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ರೀ. ಹಿಟ್ಟು ಹಾಕೋತಿದ್ದೀನಿ ರೀ ಒಂದು ಬೋಲು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ರೀ. ಆಲೂಗಡ್ಡಿ ಬೋಂಡ ಅರ ರೀ, ಬಜ್ಜಿ ಅರ, ಮಿರ್ಚಿ ಅರ, ಒಂದು ದಿವ್ಸಕ್ಕೆ ಒಂದು ಸಾರಿ ಯಾರಾದ್ರೂ ನಮ್ಮ ಮನೆ ಒಳಗೆ ಬೇಕಂತಾರ್ರಿ. ಹುಡುಗರು ಇಷ್ಟಪಡ್ತಾವ್ರಿ ಬಜ್ಜಿ ಆಯ್ತು ಮಿರ್ಚಿ ಆಯ್ತು. ಒಂದು ಟೈಮು ದೊಡ್ಡವರು ತಿಂತೀರಿ. ಗದಗಿನ ಸೈಡ್ ಮಂದಿಗೆ ರೀ ಒಂದು ಟೈಮ್ ಆದರೂ ಮಿರ್ಚಿ ಬಜ್ಜಿ ಇರ್ಲಿಕ್ಕೆ ಬೇಕ್ರಿ. ನಾನಿಲ್ರಿ ಎಣ್ಣೆ ಕಾಯಿಸಿಟ್ಕೊ ಸ್ಟವ್ ಹಚ್ಕೊತೀನಿ ರೀ. ಬಾಣಲೆ ಇಟ್ಕೊಂಡ್ರಿ ಎಣ್ಣೆ ಕಾಸ್ಲಿಕ್ಕೆ ಇರ್ತೀನಿ ರೀ. ಸನ್ಫ್ಲವರ್ ಆಯಿಲ್ ರೀ ಬಳಸೋದು. ಇವಾಗ ನೋಡ್ರಿ 10 ನಿಮಿಷ ಆಯ್ತು. ಹಿಟ್ಟು ಚೆನ್ನಾಗಿ ಕಲ್ತಿದೆ ರೀ. ನೆಂದು ಬಿಟ್ಟೈತ್ರಿ. ಚೆನ್ನಾಗಿ ನೆಂದೈತೆ ನೋಡ್ರಿ. ಹೆಂಗೆ ಬಿಡಿ ಬಿಡಿ ಆಗ್ಲಿಕ್ಕತ್ತೇವಲ್ರಿ. ಇವಾಗ ಬಜ್ಜಿ ಮಾಡೋದು ಮುಗಿತು ನೋಡ್ರಿ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದಾವೆ ನೋಡ್ರಿ. ಅದ ಚೆನ್ನಾಗಿದ್ದಾವ್ರಿ. ಮಿದುವಾಗಿ ಚೆನ್ನಾಗಿದ್ದಾವ್ರಿ. ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗ್ರಿ.